ಓಕೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸೊ ನಾವು ಸುಮಾರು ಒಂದು ಹತ್ರ ಒಂದು 8-10 ತಿಂಗಳಿಂದ ಒಂದು ವಿಡಿಯೋ ಮಾಡಿದ್ವಿ. ಈ ಕುಡಿತದ ಚಟದಿಂದ ಅಥವಾ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿರೋದ್ರಿಂದ ಅಥವಾ BP ಜಾಸ್ತಿ ಆಗಿರೋದ್ರಿಂದ ಈ ಕಿಡ್ನಿ ಸಮಸ್ಯೆ ಇರೋರಿಗೆ ಒಂದು ನಾವು ಪ್ರಕೃತಿ ಮದ್ದನ್ನು ಹೇಳ್ಕೊಟ್ಟಿದ್ವಿ. ಅದರಲ್ಲಿ ಭಾಳ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಅಥವಾ ಫೋಕಸ್ ಆಗಿ ಹೇಳಿದ್ದು ಈ ಶರಪುಂಕ ಅಂತ ಬರುತ್ತೆ. ನಮಗೆ ಶರಪುಂಕ ಅಂತಂದರೆ ನಾವು ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಕೊಗ್ಗೆ ಅಂತ ಕರಿತೀವಿ, ಇನ್ನು ಕೆಲವು ಕಡೆ ಹೊನ್ನಾರಿ ಗಿಡ ಅಂತಲೂ ಕರೀತಾರೆ. ನಾನೆಲ್ಲ ಗಮನಿಸಿದಾಗೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಗಿಡನ ಈ ಯಾವ್ದಾದ್ರು ಒಕ್ಕಲು ಮಾಡ್ಬೇಕಾದ್ರೆ ಈ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಸಜ್ಜೆ ಇವಕ್ಕೆಲ್ಲ ಮೇಲ್ಗಡೆ ಈ ತೂರ್ಬೇಕಾದ್ರೆ ಕಣಾಗಿಯಲ್ಲಿ ಬಳಸ್ತಾ ಇದ್ರು ಇದನ್ನ. ಇದು ಹೊನ್ನಾರಿ ಗಿಡ ಅಂತಲೂ ಕರೀತಾರೆ. ಸೊ ಮೇಯ್ನಾಗಿ ಕೊಗ್ಗೆ ಅಂತಾರೆ, ಶರಪುಂಕ ಅಂತಾರೆ ನಾವು ತಿಳ್ಕೊಬೇಕಾದ್ರೆ. ಸೊ ಇದು ಐಡೆಂಟಿಫಿಕೇಷನ್ ತುಂಬ ಜನಕ್ಕೆ ಎಲ್ಲಿ ಸಿಗುತ್ತೆ ಆ ಥರ ಕಮೆಂಟ್ಗಳು, ಇಲ್ಲ ನಮಗೆ ಅದು ಸ್ವಲ್ಪ ಸರಿಯಾಗಿ ಗಿಡ ಕಂಡಿಲ್ಲ, ಇನ್ನೊಂದು ಸರಿ ತೋರಿಸಿ ಅಂತೆಲ್ಲ ಕೇಳಿದರು. ಸೊ ಅದಕ್ಕೋಸ್ಕರ ಇವತ್ತು ಮೊನ್ನೆನೇ ತೋರಿಸ್ಬೇಕಾಗಿತ್ತು. ಬೇಸಿಗೆ ಇತ್ತಲ್ವ, ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದ್ವು, ಸ್ವಲ್ಪ ಸಮೃದ್ಧವಾಗಿರಲಿಲ್ಲ. ಈಗ ಸುಮಾರು ಈಗ ಮೇ ಎಂಡಲ್ಲಿ ಮಳೆ ಆಗಿರೋದ್ರಿಂದ ಈಗ ಸಮೃದ್ಧವಾಗಿ ಮತ್ತೆ ಈ ಗಿಡಗಳೆಲ್ಲ ಚಿಗಿತಾ ಇದ್ದಾವೆ. ಸೊ ನೋಡಿ, ಇದಕ್ಕೆ ಶರಪುಂಕ ಅಂತ ಹೇಳ್ತಾರೆ. ಇದರದ್ದು ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ ನೀಲಿ ಪಿಂಕ್ ಕಲರ್ ಹೂ ಬರ್ತದೆ. ಇದು ಇನ್ನೂ ಮೊಗ್ಗುಗಳಿದ್ದಾವೆ, ಇನ್ನೂ ಹೂವಾಗಿಲ್ಲ. ಸೊ ಇದು ಒಂದು. ಆಮೇಲೆ ಇದ್ರ ಜೊತೆಗೆ ನಿಮಗೆ ಚಿಕ್ಕದು ಈ ಹೆಸರು ಕಾಯಿಗಿಂತ ಕಡಿಮೆ ಚಿಕ್ಕದು ಕಾಯಿಗಳು ಬರ್ತವೆ ಅದು ದೊಡ್ಡದಾದ ಮೇಲೆ. ಮತ್ತು ಇದ್ರದ್ದು ಮೇಯ್ನ್ ಐಡೆಂಟಿಫಿಕೇಷನ್ ಬಂದ್ಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಅದು ಬೀಜ ಕಾಯಿ ಯಾವ ಥರ ಇರುತ್ತೆ ಅಂತ ಇರುತ್ತೆ, ಅದು ಮಾಡ್ಕೊಳ್ಳಿ. ಮೇಯ್ನ್ ಐಡೆಂಟಿಫಿಕೇಷನ್ ಬಂದ್ಬಿಟ್ಟು ನೀವು ಇದು ಈ ಗಿಡದಲ್ಲಿರೋ ಯಾವುದೇ ಎಲೆ ತೊಗೊಂಡ್ಬಿಟ್ಟು ನೀವು ಕ್ಲೀನಾಗಿ ಕಟ್ ಮಾಡ್ತೀನಿ ಹೋಗ್ತೀನಿ ಅಂತಂದರೆ ವಿ ಶೇಪಲ್ಲಿ ಇದು ಕಟ್ಟಾಗುತ್ತೆ. ನೋಡಿ, ಈ ಥರ ವಿ ಶೇಪು ಅಂದರೆ ನೀವು ನೇರವಾಗಿ ಕಟ್ಟಾಗೋದಿಲ್ಲ, ಅದು ಹಾರಿಜೆಂಟಲ್ ಆಗಿ ವಿ ಶೇಪಲ್ಲಿ ಬರುತ್ತೆ, ಟ್ರಯಾಂಗಲ್ ಶೇಪಲ್ಲಿ. ಸೊ ಅದೊಂದು ಐಡೆಂಟಿಫಿಕೇಷನ್ಗೆ. ಸೊ ಈ ಕುಡಿದು ಲಿವರ್ ಹಾಳಾಗಿರೋರು ಮತ್ತು ಈ ಕಿಡ್ನಿ ಹಾಳಾಗಿರೋರು ಮತ್ತು ಶರೀರದಲ್ಲಿ ಸಕ್ಕರೆ ಒಂದು ಕಾಯಿಲೆಯಿಂದ ಜಾಸ್ತಿ ಆಗಿರೋರಿಗೆ ಈ ಒಂದು ಗಿಡವನ್ನು ಯಾವ ರೀತಿ ಬಳಸ್ಕೋಬೇಕು ಅಂತಂದರೆ, ಭಾಳ ಮುಖ್ಯವಾಗಿ ಈ ಗಿಡದ ಸೊಪ್ಪನ್ನು ಸಮೂಲನೂ ಕೂಡ ಬಳಸ್ಬೋದು. ಸೊಪ್ಪು ನಾವು ಯಾವುದೋ ಗಿಡ ಹಾಳು ಮಾಡಬಾರ್ದು ಅನ್ನೋದಾದರೆ, ಸೊ ಈ ಥರ ಸೊಪ್ಪನ್ನು ಹೆಚ್ಚು ಕಡಿಮೆ ನಾವು ಒಂದು ಹಿಡಿಯಷ್ಟು, ಒಂದು ಒಳಮುಷ್ಟಿ ಅಂತೀವಲ್ವ, ಒಂದು ಹಿಡಿಯಷ್ಟು ತೊಗೊಂಡು ಸ್ವಲ್ಪ ಚೆನ್ನಾಗಿ ಜಜ್ಜಿಬಿಟ್ಟು ಅದಕ್ಕೆ ಏನು ಹಾಕೋದು ಬೇಡ, ಸುಮಾರು ಒಂದು 250 ml ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಲೆ ಮೇಲಿಟ್ಟು ಒಂದು 100 ml ವರೆಗೆ ಕುದಿಸಿ, 100 ml ಬರೋವರೆಗೆ ಕುದಿಸ್ಬಿಟ್ಟು ಬೆಳಗ್ಗೆ ಒಂದು 50 ml, ಸಂಜೆನೂ ಒಂದು 50 ml, ಊಟಕ್ಕಿಂತ 1 ಗಂಟೆ ಮುಂಚೆ ಅದನ್ನು ನಾವು ತಗೊಳ್ತಾ ಹೋದರೆ ಏನಾಗುತ್ತೆ, ಈ ಜಾಸ್ತಿ ಡ್ರಿಂಕ್ಸ್ ಮಾಡಿ ಅಥವಾ ಮಾಂಸಾಹಾರ ಸೇವನೆಯಿಂದ ಮತ್ತು ಕೆಲವರಿಗೆ ಶುಗರ್ ಇದ್ದು, BP ಇದ್ದು, ಕಿಡ್ನಿ ಪ್ರಾಬ್ಲಮ್ ಆಗಿರುತ್ತೆ, ಕೆಲವರಿಗೆ ಲಿವರ್ ಆಗಿರುತ್ತಲ್ವ. ಸೊ ಕಿಡ್ನಿ ಮತ್ತು ಲಿವರ್ಗೆ ಎರಡಕ್ಕೂ ಕೂಡ ಈ ಒಂದು ಶರಪುಂಕ ಅಥವಾ ಈ ಒಂದು ನಮ್ಮ ಕೊಗ್ಗೆ ಗಿಡ ಅಂತ ಏನು ಹೇಳ್ತೀವಿ, ತುಂಬ ಅದ್ಭುತವಾಗಿ ನಮಗೆ ಫಲಿತಾಂಶ ಕೊಡ್ತದೆ. ಯಾವಾಗ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಮಾಡಿಕೊಂಡು ಇದನ್ನು ಮಾಡಿದ್ರಾಗಲ್ಲ. ನಾವು ಕುಡಿತಾ ಇದ್ದರೆ ಕುಡಿದ ನಿಲ್ಲಿಸ್ಬೇಕು, ಅಥವಾ ಸ್ಮೋಕ್ ಮಾಡ್ತಾಯಿದ್ರೆ ಸ್ಮೋಕ್ ನಿಲ್ಲಿಸ್ಬೇಕು, ಮತ್ತು ಹೊರಗಡೆ ಜಂಕ್ ಫುಡ್ಸ್ನ ತಿಂತಾಯಿದ್ರೆ ಅದನ್ನು ನಿಲ್ಲಿಸ್ಬೇಕು. ಮತ್ತು ನಾವು ಅತಿಯಾದಂಥ ಕೊಬ್ಬಿನಾಂಶ ಇರತಕ್ಕಂಥ ಮಾಂಸಾಹಾರ ಆಗಿರ್ಬೋದು, ಅಥವಾ ಈ ಮೈದಾ, ಗೋಧಿ ಹಿಟ್ಟು, ಸಕ್ಕರೆ, ಈ ರಿಫೈನ್ಡ್ ಆಯಿಲು, ಈ ಥರದವೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಆಹಾರದಲ್ಲಿ ಕಟ್ಟುನಿಟ್ಟನ್ನು ಫಾಲೋ ಮಾಡಬೇಕು. ಕಟ್ಟುನಿಟ್ಟಂದರೆ ಹಸಿ ತರಕಾರಿಗಳನ್ನು ತಿನ್ನುವಂಥದ್ದು, ಮತ್ತು ಈಗ ನಮಗೆ ಗಣಿಕೆ ಸೊಪ್ಪು ಬರುತ್ತಲ್ವ, ಅದು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಲಿವರು ಮತ್ತು ಕಿಡ್ನಿ ಮೇಲೆ. ಹಾಗೆ ನಿಮಗೆ ಈ ಗರಿಕೆ ಹುಲ್ಲಿನ ಜ್ಯೂಸ್ ಕುಡಿಯುವಂಥದ್ದು, ಕಬ್ಬಿನಾಲ್ ಕುಡಿಯುವಂಥದ್ದು, ಮತ್ತು ತುಂಬ ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ಕಿಡ್ನಿ ಕ್ರಿಯೇಟಿನು 2 ಇದೆ 3 ಇದೆ ಅಂತಂದವ್ರಿಗೆ ಸ್ವಲ್ಪ ಪತ್ತೆ ಮಾಡ್ಕೊಂಡು ಇದನ್ನು ಮಾಡಿಕೊಂಡ್ರೆ ಕ್ಲಿಯರ್ ಆಗುತ್ತೆ. ಸೊ ಈಗ 4 ಆಗಿದೆ 5 ಆಗಿದೆ, ಇನ್ನೇನು ಡಯಾಲಿಸಿಸ್ಗೆ ಹೋಗಬೇಕು ನಾವು. ಆ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಬೇಕು, ನಾವು ಡಯಾಲಿಸಿಸ್ನಿಂದ ಪಾರಾಗಬೇಕು ಅಂತಂದರೆ ಸೊ ನಾವು ಈ ಒಂದು ಶರಪುಂಕದ ಒಂದು ಸಸ್ಯದ ಔಷಧಿ ಜೊತೆಗೆ ನಾವು ಕೆಲವು ಇನ್ನೂ ಒಂದು 6-7 ಥರದ ಗಿಡಮೂಲಿಕೆಗಳು ಹಾಕಿ ಒಂದು ಕಿಡ್ನಿ ಕಷಾಯ ಚೂರ್ಣ ಅಂತ ಮಾಡ್ತೇವೆ. ಹಾಗೆ ನಾವು ಪಂಚಗವ್ಯ ವೈದ್ಯರಾಗಿರೋದ್ರಿಂದ ನಾವು ಈ ಗೋಮೂತ್ರದಲ್ಲಿ ಔಷಧಿಗಳನ್ನು ಮಾಡುವುದು ಮತ್ತು ಕೆಲವು ಆಹಾರದಲ್ಲಿ ಕಟ್ಟುನಿಟ್ಟಿನ ಒಂದು ನಿಯಮವನ್ನು ಆಚರಿಸ್ಕೊಂಡು ಡಯಾಲಿಸಿಸ್ಗೆ ಹೋಗದೇನೆ ನಾವು ಕಿಡ್ನಿ ಸಮಸ್ಯೆಯಿಂದ ನಾವು ಮತ್ತು ಲಿವರ್ ಸಮಸ್ಯೆಯಿಂದ, ಲಿವರ್ಗೆ ಕೆಲವರಿಗೆ ಗ್ರೇಡ್ 1 ಫ್ಯಾಟಿ ಲಿವರು 2 ಥರದ್ದೆಲ್ಲ ಇರುತ್ತಲ್ವ. ಸೊ ಅವರಿಗೆ ಕಿಡ್ನಿ ಮತ್ತು ಲಿವರ್ಗೆ ಈ ಒಂದು ಶರಪುಂಕ ಮತ್ತು ಬಳಸ್ಕೊಂಡು ನೀವು ಚಿಕ್ಕ ಪ್ರಮಾಣದಲ್ಲಿದ್ದರೆ ಇಷ್ಟೇ ಸಾಕು, ನೀವೇ ಇದನ್ನೊಂದು ಮಾಡ್ಕೊಂಡ್ರೆ ಆಗುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಇದೆ, ಉಲ್ಬಣಾಗಿದೆ, ಲಿವರಲ್ಲೂ ಕೂಡ ಜಾಸ್ತಿ ತೊಂದರೆ ಇದೆ, ನಮಗೆ ಜಾಂಡೀಸ್ ಆಗಿ ಜಾಸ್ತಿ ಆಗಿದೆ, ಕುಡಿದು ಲಿವರೆಲ್ಲ ಹೋಗ್ಬಿಟ್ಟಿದೆ, ಹೊಟ್ಟೆಲ್ಲ ಊತ ಬಂದಿದೆ. ಸೊ ಆ ಥರದವ್ರಿಗೆ ಇನ್ನೂ ಸ್ವಲ್ಪ ಗಿಡಮೂಲಿಕೆಗಳನ್ನು ಹಾಕಿ ಮಾಡಿರೋ ಔಷಧಿ. ಜೊತೆಗೆ ಕಿಡ್ನಿನೂ ಅಷ್ಟೇನೆ 1-1.5-2 ಇದ್ದರೆ ಇದನ್ನೇ ಬಳಸ್ಕೊಂಡ್ರೆ ಸಾಕು. ಸ್ವಲ್ಪ ಜಾಸ್ತಿ ಹೋಗಿದೆ ಅಂತಂದರೆ ಆವಾಗ ಸ್ವಲ್ಪ ಇದ್ರ ಜೊತೆಗೆ ಇನ್ನೂ ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂಥ ಕೆಲವು ಸಸ್ಯಗಳನ್ನು ಬಳಸ್ಕೊಂಡು ಕಷಾಯ ಚೂರ್ಣ ಅಂತ ಮಾಡ್ತೇವೆ ನಾವು, ಕಿಡ್ನಿ ಕಷಾಯ ಚೂರ್ಣ ಅಂತೇಳಿ. ಆ ಚೂರ್ಣ ಜೊತೆಗೆ ಸ್ವಲ್ಪ ಗೋಮೂತ್ರದಲ್ಲಿ ಮಾಡಿರೋ ಔಷಧಿ ಎಲ್ಲ ಇರ್ತದೆ. ಸ್ನೇಹಿತರೆ, ಯಾರು ಈ ಲಿವರ್ನ ಹಾಳು ಮಾಡ್ಕೊಂಡಿರ್ತಾರೆ ಅವ್ರಿಗೆ, ಮತ್ತು ಕಿಡ್ನಿ ಇನ್ನೇನು ಡಯಾಲಿಸಿಸ್ ಹೋಗ್ತೀವಲ್ವ, ಹೋಗೋಕ್ಕೆ ರೆಡಿಯಾಗಿರ್ತಾರಲ್ವ, ಸೊ ಅಂಥವ್ರಿಗೆ
ನೀವು ನೇರವಾಗಿ ಈ ಕೆಳಗಡೆ ಕಾಣತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿ ಕಿಡ್ನಿ ಮತ್ತು ಲಿವರಿಗೆ ಸಂಬಂಧಪಟ್ಟಂಥ ಕಷಾಯ ಚೂರ್ಣಗಳಿಗೆ ನೀವು ಸಂಪರ್ಕ ಮಾಡಿ ಅಂತ ಹೇಳ್ತಾ, ಈ ಒಂದು ಶರಪುಂಕ ನಿಮಗೆ ಐಡೆಂಟಿಫಿಕೇಷನ್ಗೆ ಏನಾದ್ರು ತೊಂದರೆ ಆದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಕೊಂಡು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಐಡೆಂಟಿಫಿಕೇಷನ್ ಮೇಯ್ನಾಗಿ ಹೇಳೋದ್ನಲ್ವ, ವಿ ಶೇಪಲ್ಲಿ ಬರುತ್ತೆ ಇದು. ಸೊ ವಿ ಶೇಪಲ್ಲಿ ಬರೋ ಎಲೆನ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರಗಳು ಎಲ್ಲರಿಗೂ.